ಐ ಮೀನ್ ಇನ್ಫ್ಯಾಕ್ಟ್ ಎಲ್ಲರಲ್ಲೂ ಈ ಭಗವಂತ ಇದ್ದಾನೆ. ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ಸಿ, ನಾವು ನಮ್ಮಲ್ಲಿ ಆತ್ಮ ಇದೆ, ಆದರೆ ಅದು ಪರಮಾತ್ಮ ಅಲ್ಲ. ಪರಮಾತ್ಮನ ಒಂದು ಚಿಕ್ಕ ಅಂಶ ಅಷ್ಟೇ. ನಮ್ಮಲ್ಲಿ ಬ್ರಹ್ಮ ಇದ್ದಾನೆ, ಆದರೆ ಪರಬ್ರಹ್ಮ ಅಲ್ಲ ಮೇಡಮ್. ಹೌದು, ಪರಬ್ರಹ್ಮನ ಒಂದು ಸಣ್ಣ ಭಾಗ ಅಷ್ಟೇ. ನಮ್ಮಲ್ಲಿ ಚೇತನ ಇದೆ, ಬಟ್ ಅದು ವಿಶ್ವಚೇತನ ಅಲ್ಲ ಮೇಡಮ್. ವಿಶ್ವಚೇತನದ ಒಂದು ತುಣುಕಷ್ಟೇ. ಬಟ್ ಹಾಗೆ ನೋಡಿದ್ರೆ ನಮಗೂ ಆ ದೇವರಿಗೆ ವ್ಯತ್ಯಾಸನೇ ಇಲ್ಲ. ಬಿಕಾಸ್ ಆ ಅಂಶ ನಮ್ಮಲ್ಲಿ ಇದೆಯಲ್ವಾ. ಸೊ ನಮ್ಗೆ ಯಾಕೆ ಮಾಡೋದಕ್ಕಾಗಲ್ಲ? ನಾವೇನು ಅನ್ಕೊಳ್ತೀವೋ ಎಲ್ಲ ಮಾಡೋದಕ್ಕಾಗುತ್ತೆ. ಅನ್ಕೋಬೇಕಲ್ಲ ಮೇಡಮ್. ಕರೆಕ್ಟ್, ಅದೇ ಬೇಸಿಕ್. ಗೊತ್ತಾಗ್ತಿದ್ಯಾ? ನಾವ್ ಅನ್ಕೊಳಕ್ಕೆ ರೆಡಿ ಇಲ್ಲ ಅಂದ್ರೆ ಅವನೇ ಹೇಳ್ತಾನೆ, ಅಯ್ಯೋ ಯಾವನಪ್ಪ ಇವನು. ಸಿ, ಬೇಸಿಕ್ಲಿ ಐ ಕ್ರಿಯೇಟೆಡ್ ಯು ಆಸ್ ಅ ಮ್ಯಾಂಗೋ ಟ್ರೀ. ನಾನೀಗ ಮ್ಯಾಂಗೋ ಪ್ಲಾಂಟ್ ಮೇಡಮ್. ನನ್ನ ಒಂದು ಎಸೆನ್ಸ್ ಏನ್ ಗೊತ್ತಾ? ಮ್ಯಾಂಗೋ ಬಿಡೋದೆ. ನಾನು ಇಷ್ಟು ದಿನ ಮ್ಯಾಂಗೋನೇ ಬಿಟ್ಟಿಲ್ಲ ಅಂದ್ರೆ ಶ್ರೀಮಂತ ಆಗ್ಲೇ ಇಲ್ಲ. ನಾನು ಹೀಗೆ ಸತ್ತೋಗ್ಬಿಟ್ಟು ಮೇಲೆ ಹೋಗ್ತೀನಿ. ದೇವ್ರ ಹತ್ರ ಹೋದಾಗ ಏನ್ ಹೇಳ್ತಾರೆ? ನಾನು ಏನಕ್ಕೋ ಕಳ್ಸಿದ್ ನಿನ್ನ? ಮಾವಿನ ಹಣ್ಣು ಗಿಡ ಆಗ್ತಾನೆ ಕಳ್ಸಿದ್ದು, ಒಂದ್ ಹಣ್ಣು ಬಿಟ್ಟಿಲ್ಲಲ್ಲ ಗುರು. ಒದ್ದು ಕಳಿಸ್ತಾನೆ ಮತ್ತೆ ಕೆಳಗಡೆ. ಸೊ ವಿ ಹ್ಯಾವ್ ಟು ಫುಲ್ಫಿಲ್ ಹಿಸ್ ಡ್ರೀಮ್. ನಾನು ಯಾವತ್ತೂ ಹೇಳ್ತಿರ್ತೇನೆ, ಸಪೋಸ್ ನನಗಿಬ್ಬರು ಮಕ್ಕಳಿದ್ದಾರೆ ಮೇಡಮ್. ಸೊ ಓಕೆ, ನನ್ನ ಮಕ್ಕಳು ಏನಾಗಬೇಕು ಅಂತ ನಾನು ಬಯಸ್ತೇನೆ ಆಸ್ ಅ ಫಾದರ್. ಆರ್ ಒಳ್ಳೆ ಬದುಕನ್ನು ನಡೆಸಬೇಕು, ಸಂಪತ್ವಾಗಿರ್ಬೇಕು, ಚೆನ್ನಾಗಿರ್ಬೇಕು. ನನ್ನ ಮಕ್ಕಳು, ನನಗೆ ಖುಷಿ ಆಗುತ್ತೆ ಮೇಡಮ್ ಅವ್ರು ಶ್ರೀಮಂತರಾಗಿದ್ದು, ಸಂಸ್ಕಾರ ಉಳ್ಳಂಥ ಮಕ್ಕಳಾಗಿದ್ದು, ಚೆನ್ನಾಗಿ ಬದುಕ್ತಿದ್ರೆ ಐ ಫೀಲ್ ಸೋ ಹ್ಯಾಪಿ ಅಲ್ವಾ. ಈಗ ನಾನು ನನ್ನ ಒಂದು ಭೌತಿಕ ಸ್ವರೂಪದಲ್ಲಿರೋ ಒಂದು ಆಫ್ಟರ್ ಆಲ್ ಅ ಹ್ಯೂಮನ್ ಬೀಯಿಂಗ್, ನನ್ನ ಮಕ್ಕಳಿಗೆ ಯೋಚನೆ ಮಾಡಿದ್ರೆ ನಮ್ಮ ಸೃಷ್ಟಿ ಮಾಡಿರೋ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋನು ಒರಿಜಿನಲ್ ತಂದೆ ತಾಯಿ. ಅವ್ರಿಗೆ ಎಷ್ಟು ಖುಷಿ ಆಗ್ಬೇಡ. ಅವನ್ ಏನ್ ಬಯಸ್ತಾನೆ ಈಗ ನಮ್ಮಲ್ಲಿ? ಇದೇ ತಾನೇ ಬಯಸೋದು. ನಾವೀಗೆ ಬೇಕಾರಾಗಿ ಮೇಲಕ್ಕೆ ಹೋದ್ರೆ ಅವ್ರೇನಂತಾರೆ ಮೇಡಮ್, ಏನೋ ಕಳಿಸ್ದಂಗೆ ಬಂದಿದೆಯಲ್ಲೋ. ಆದ್ರೆ ಬೀಂಗ ಕಿಡ್ಸ್ ಅಥವಾ ಬೀಂಗ ಮಕ್ಕಳು ನಾವು ತೃಪ್ತಿ ಕೊಡ್ತಾ ಇಲ್ಲ ಆ ಪೋಷಕಂಗೆ ಅಂತ. ರಿಯಲಿ ದೇ ಡೋಂಟ್ ಲೈಕ್ ಮೇಡಮ್. ಟು ಬಿ ವೆರಿ ಫ್ರ್ಯಾಂಕ್ ಅಲ್ಲ, ದೇವ್ರು ಇಷ್ಟನೇ ಪಡಲ್ಲ ಮೇಡಮ್. ನನ್ನ ಕೈ ಕಾಲು ಕೊಟ್ಟೆ ನಿನಗೆ, ಆಯ್ತಾ, ತಲೆ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ ಕಣ. 84 ಜೀವರಾಶಿಗಳಲ್ಲಿ, 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿ ನೀನು ಹುಟ್ಟಿಸಿದ್ದೀನಿ ತಾನೆ. ಹಂಗೆ ಬಂದಿದೆಯಲ್ಲ, ನಾಚಿಕೆ ಆಗಲ್ಲೇನೋ ನಿನಗೆ? ಸೊ ಜಸ್ಟ್ ಯು ನೀಡ್ ಟು ಆಸ್ಕ್ ಅವರ್ ಸೆಲ್ಫ್ ಮೇಡಮ್. ಅದಕ್ಕೆ ಒಂದೊಂದ್ಸಲಿ ಮಿರರ್ ನೋಡ್ಕೊಂಡು ಮೇಕಪ್ ಎಲ್ಲ ಮಾಡ್ಕೋಬೇಕಾಗಿರೋದು. ನಮ್ಮನ್ನು ನೋಡಿ ನಾವೇ ಕೇಳ್ಕೋಬೇಕು, ಈ ಲೈಫ್ನ ಲೀಡ್ ಮಾಡಕ್ಕೆ ನಾನು ಇಲ್ಲಿ ಬಂದಿರೋದು ಯಾವುದಕ್ಕೋಸ್ಕರ ಕಣ ಇಲ್ಲಿದ್ದೀನಿ? ಆಮ್ ಐ ನಾಟ್ ಅಶೇಮ್ಡ್ ಆಫ್ ದಿಸ್ ಲೈಫ್? ಸೊ ಹಾಗಾಗಿ ವಿ ಡೋಂಟ್ ಆಸ್ಕ್ ಅವರ್ ಸೆಲ್ಸ್ ಮೇಡಮ್. ಸೊ ವಿ ಆರ್ ಟೂ ಬಿಸಿ ಡೂಯಿಂಗ್ ಆಲ್ ನಾನ್ ಸೆನ್ಸ್. We don't know to do something that is sense. ಸೊ ಹಾಗಾಗಿ ಶ್ರೀಮಂತರಾಗಬೇಕು ಅಂತಂದರೆ ದ್ಯಾಟ್ ಈಸ್ ಅ ವಿಲ್ಲಿಂಗ್ನೆಸ್. ಅದಕ್ಕೆ ಡೇಟ್ ಇಡಿ ಅಂತ ಹೇಳ್ತೀನಿ ನಾನು ಯಾವತ್ತೂ. ಈಗ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ತೀರಲ್ಲ, ಡೇಟ್ ಇಡ್ರಪ್ಪ. ಕೀಪ್ ಅ ಡೇಟ್. ನೋ, ಡೇಟ್ ಇಟ್ಟಿದ ತಕ್ಷಣ ನಿಮ್ಮ ಮೈಂಡು ಬೇರೆ ಥರ ವರ್ಕ್ ಆಗೋ ಸ್ಟಾರ್ಟ್ ಆಗುತ್ತೆ. ಇಟ್ ನಾಟ್ ಬಿ ಅನ್ಲೈಕ್ ವಿದೌಟ್ ಅ ಡೇಟ್. ಆಲ್ ರಿಚ್ ಪೀಪಲ್ ಮುಹೂರ್ತ ಇಡ್ತಾರೆ ಫಸ್ಟ್. ನೋಡಿ ಮೇಡಮ್, ಈಗ ನಮ್ಮ ಮನೇಲಿ ಮದುವೆ ಮಾಡ್ಕೋಬೇಕು ಅನ್ಕೋ, ತುಂಬ ಸಲ ನಾನು ಎಕ್ಸಾಂಪಲ್ ಕೊಡ್ತಿರ್ತೀನಿ. ಮದುವೆ ಅಂತ ಇರ್ತೀವಿ, ಕೆಲಸ ಹೇಗಾಗುತ್ತೋ ಗೊತ್ತಿಲ್ಲ. ಛತ್ರಕ್ಕೆ ಹೋಗ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಈ ಡೇಟಿಗೆ ಮದುವೆ ಇಲ್ಲ ಭಟ್ರನ್ನ ಕೇಳ್ಬಿಟ್ಟು, ಪೂಜಾರಿನ ಕೇಳ್ಬಿಟ್ಟು ಡೇಟ್ ಸೆಟ್ ಮಾಡಿಬಿಡ್ತೀವಿ. ಅವತ್ತೊಂದು ಹೇಗಾಗುತ್ತೆ ಮೇಡಮ್ ಕೆಲಸ? ಎಲ್ಲರೂ ಆಕ್ಟಿವ್ ಆಗ್ಬಿಡ್ತಾರೆ. ಬಟ್ಟೆ ತಗೋಕೆ ಯಾವಾಗ ಹೋಗೋದು, ಗೋಲ್ಡ್ ತೆಗೆದುಕೊಳ್ಳೋಕೆ ಯಾವಾಗ ಹೋಗೋದು, ಆಯ್ತಾ, ಲಗ್ನ ಪತ್ರಿಕೆ ಪ್ರಿಂಟಿಂಗು, ಲಗ್ನ ಪತ್ರಿಕೆ ಕೊಡೋದು ಯಾವಾಗ, ಅವ್ರಿಗೆ ಹೇಳ್ಬೇಕು ಇವ್ರಿಗೆ ಹೇಳ್ಬೇಕು. ಕರೆಕ್ಟಾ? ಅದ್ಯಾಕೆ ಮೇಡಮ್ ಅಷ್ಟು ಫಾಸ್ಟ್ ಆಗುತ್ತೆ? ಡೇಟ್ ಇಟ್ಟಿದ್ದಾನೆ. ಹಾಗಾಗಿ ಲೈಫಲ್ಲಿ ಯಾಕೆ ಮುಹೂರ್ತ ಇಡಲ್ಲ? ಎಲ್ಲದಕ್ಕೂ ಕೆಲ್ಸಕ್ಕೆ ಬಾರ್ದಕ್ಕೆಲ್ಲ ಮುಹೂರ್ತ ಇಡ್ತೀವಿ ಅನ್ಕೊಳ್ಳೋಣ. ಇದು ವೆರಿ ಇಂಪಾರ್ಟೆಂಟ್ ಲೈಫ್ಗೆ. ನಾನು ಶ್ರೀಮಂತನಾಗೋದಕ್ಕೆ ಒಂದು ಡೇಟ್ ಬೇಕಲ್ಲ ಮೇಡಮ್. ಅದು ನಮ್ಮ ದೃಷ್ಟಿ, ಗೋಲ್ಸ್. ದಿಸ್ ರಿಚ್ ಪೀಪಲ್ ಹ್ಯಾವ್ ಬ್ಯೂಟಿಫುಲ್ ಗೋಲ್ಸ್. ಈ ತಿಂಗಳಲ್ಲಿ ಇದಾಗಬೇಕು, ಈ ವರ್ಷದಲ್ಲಿ ಇದಾಗಬೇಕು, ಮಾಡೇ ಮಾಡ್ತೀನಿ, ಮನೆ ಕಟ್ತೀನಿ. ಬರೀ ಮನೆ ಕಟ್ತೀನಿ ಅಂತ ಅನ್ಕೊಳ್ಳಲ್ಲ ಮೇಡಮ್ ಅವರು. ಮನೆ ಎಷ್ಟು ದೊಡ್ಡದಾಗಿ ಕಟ್ತೀನಿ, ಮನೆ ಸೈಜ್ ಎಷ್ಟಿರುತ್ತೆ, ಮನೆ ಹೆಸರೇನು, ಮನೆ ಇನಾಗ್ರೇಷನ್ ಡೇಟು, ಪ್ರತಿ ಒಂದು ಡಿಸೈನ್ ಮಾಡಿರ್ತಾರೆ ಮೇಡಮ್ ಅವರು. ಎವ್ರಿಥಿಂಗ್ ಈಸ್ ಡಿಸೈನ್ಡ್. ಬಿಕಾಸ್ ಸಮಥಿಂಗ್ ದಟ್ ಹ್ಯಾಸ್ ಅ ಬ್ಲೂ ಪ್ರಿಂಟ್ ಅಲ್ಲ, ದಟ್ ಈಸ್ ಅಚೀವಬಲ್. ಒಳ್ಳೆ ಪ್ಲಾನ್ ಮಾಡ್ಕೋಬೇಕು. ರೈಟ್, ಬ್ಯೂಟಿಫುಲ್ ಪ್ಲಾನ್. ಹೇಗಿರುತ್ತಂದ್ರೆ ಕಂಪ್ಲೀಟ್ ಚಿತ್ರಣ ಇರುತ್ತೆ, ಡ್ರಾಯಿಂಗ್. ಬಿಕಾಸ್ ನಾನು ಕಟ್ತಾ ಇರೋದು ಪ್ಯಾಲೇಸ್ ಮೇಡಮ್. ಪ್ಯಾಲೇಸ್ಗಿಂತ ದೊಡ್ಡದು. ಒಂದು ಅರಮನೆ ಕಟ್ಟೋದಕ್ಕೆ ಬ್ಲೂ ಪ್ರಿಂಟ್ ಬೇಕಾಗುತ್ತೆ.
ಗುಡ್ಸಲ್ ಕಟ್ಟೋದಕ್ಕೆ ಬ್ಲೂ ಪ್ರಿಂಟ್ ಬೇಡ ಮೇಡಮ್. ನಿಜ ನಿಜ ಕರೆಕ್ಟಾ? ನಿಜ. ಮ್ಯಾಗಿ ಮಾಡೋದಕ್ಕೆ ಇದೆಲ್ಲ ಬೇಕಾಗಿಲ್ಲ ಪ್ರೊಸೀಜರು. ಹೌದು ಕರೆಕ್ಟಾ? ಹೌದು. ಬಟ್ ಒಳ್ಳೆ ಅಡುಗೆ ಮಾಡಬೇಕಂದ್ರೆ ಬೇಕಿರುತ್ತೆ. ನನ್ನ ಲೈಫ್ ಮೇಡಮ್ ಇದು. ನನ್ನ ಲೈಫ್ಗೆ ಬ್ಲೂ ಪ್ರಿಂಟ್ ಇಲ್ದಿದ್ರೆ ಹೇಗೆ? ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.